ಕೇಳಮೋ ಜಗತ್ರಕ್ಷಕ, ನೀನೇ ರಕ್ಷಿಸು. ನೋಡಿದ್ದೀನಿ ಶುಭಕರ ಕಾಲು ಜಾರಿ ನೀರಿಗೆ ಬಿದ್ಬಿಟ್ಟ. ತಮ್ಮ ಶುಭಕರ ಅನುಜ ಕೊಚ್ಚಿ ಹೋದರ ಜಲದಲ್ಲಿ ಹೇಗೆ ಹೇಗೆ ಪಾಪಿಗಳು ಊಟಕ್ಕೆ ಬನ್ನಿ ಅಂತ ಹೇಳಿದ ತಡ ಸರಿ ಊಟ ಮಾಡಿದ್ರು, ಓಡಿ ಬಂದ್ಬಿಟ್ರು. ಕೊನೆ ಊಟ ಹಾಕಿ ಹೋಯ್ತು. ಒಳ್ಳೆ ಕೆಲಸ ಮಾಡಿದ್ದೀನಿ. ತಮ್ಮನನ್ನ ನೀರಿಗೆ ನೂಕಿ ಬಿಟ್ಟೆ. ತಮ್ಮನ್ನು ಎತ್ತುವುದಕ್ಕೆ ಅಣ್ಣನು ಹಾರಿದ. ಈ ಕುಮ್ಮನಿಗೆ ಈಜುವುದಕ್ಕೆ ಬರುವುದಿಲ್ಲ. ಕೊಲ್ಲುಕೊಂಡು ಬಿದ್ದ ಹಾಗೆ ಇವ. ಒಟ್ಟಿನಲ್ಲಿ ಇಬ್ಬರು ನೀರಿನಲ್ಲಿ ಗೋವಿಂದ ಗೋವಿಂದ. ಯಾವುದನ್ನ ಎಲ್ಲ ಬಲವನು ಬೇಡ ಬಿಡುವುದಂತ ಹಿಂದಿನ ವರ್ಷ ಇದೇ ಮಾತಾಡಿ ನನ್ನ ಕೈಯಿಂದ ಸೋತು ಓಡಿದವ ನೀನು. ಏಯ್, ಬೇಸಿಗೆಯಲ್ಲಿ ಆಗದಿದ್ದ ಕಲ್ಲನ್ನು ಮಳೆಗಾಲದಲ್ಲಿ ಕೀಳ್ತೇವೋ. ನುಡಿದಂತೆ ನಡಿಬೇಕ, ಹಾಗೆ ನಡೆಯದಂತೆ ಪಂಡ ಅಂತ ಹೇಳ್ತಾರೆ. ಪಂಡರ ಸಾಲಿಗೆ ನೀವು ಸೇರಬೇಡ. ನುಡಿದಂತೆ ನಡಿ ಒಗ್ಕೊಂಡು ನಾನು ಮಾಡುವ ಕತ್ತಿ ಕಾಳಗದಲ್ಲಿ ನಿನ್ನನ್ನು ಸೋಲಿಸದೆ ಉಳಿದಂತಾದ್ರೆ ನಾ ಶುಭಕರನೇ ಸುಳ್ಳು. ನನಗ ಬಂಡ ಅಂತ ಹೇಳ್ತೀಯ ಅಷ್ಟೇ. ನಾವು ಹಾಕುವಂತ ಅನ್ನಕ್ಕೆ ಕಟ್ಟು ಬಿದ್ದ ನಾಯಿಗಳು. ಪ್ರತಿ ವರ್ಷ ನಡೀತಿರುವಂತಹ ಈ ಸ್ಪರ್ಧೆಯಲ್ಲಿ ನೀವು ಗೆಲ್ತಾ ಇದ್ರಿ, ನಾವು ಸೋಲ್ತಾ ಇದ್ದೇವೆ. ಹೇಗೆ ಗೆಲುವು? ಗೆಲುವಾದದ್ದು ಹೌದು. ಅದು ನಮ್ಗೆ ಸೋಲೋದದ್ದು ಹೇಗೆ ಗೊತ್ತುಂಟಾ? ನಾವು ಮಾನಸಿಕವಾಗಿ ಸೋತದ್ದು. ಮಾನಸಿಕ ಆಯ್ತಾ? ಮಾನಸಿಕ ನಮಗಾದದ್ದಲ್ಲ, ಮತ್ತೆ ಮಾನಸಿಕ ನಿಮ್ಗೆ ಆಗುತ್ತದೆ ಎಂಬ ಕಾರಣಕ್ಕಾಗಿ. ಅಂದ್ರೆ ಹುಟ್ಟಿದಾಗಲೇ ಅಪ್ಪ ಅಮ್ಮನ ಕಳ್ಕೊಂಡು ಅನಾಥರಾಗಿ ನೀವು ನಮ್ಮ ಮನೆಯನ್ನು ಸೇರಿದ್ದೀರಿ, ಬದುಕುವುದಕ್ಕೆ ಬೇಕಾಗಿ ನಡೀತಾ ಇದ್ದು ಸ್ಪರ್ಧೆ. ಈ ಸ್ಪರ್ಧೆಯಲ್ಲಿ ನಿಮಗೆ ಸೋಲಾಗಿ ಬಿಟ್ರೆ ಅಯ್ಯೋ ದೇವ್ರೆ, ಮೊದಲೇ ಅಪ್ಪ ಅಮ್ಮನ ಕಳ್ಕೊಂಡಿದ್ದೇವೆ, ಈಗ ಸ್ಪರ್ಧೆಯಲ್ಲೂ ಸೋಲಾಯ್ತಾರೆ ಅನ್ನೋ ಹಾಗೆ ನೊಂದು ಬೆಂದು ಮಾನಸಿಕವಾಗಿ ನೀವು ಖಿನ್ನರಾಗಬಾರದು ಎಂಬ ಕಾರಣಕ್ಕಾಗಿ ನಾವಿಬ್ರು ಅಣ್ಣ ತಮ್ಮ ಸರಿ ಹೊಡೆತ ತಗೊಳ್ಳೇ ಇಲ್ಲ. ನಾವಿಬ್ರು ಸಿಡಿದದ್ರುಂಟಲ್ಲ, ಒಂದು ಹೊಸಕ್ಕೆ ಹಾಕಿ ಬಿಟ್ಟೆವು. ಅದನ್ನು ಇಡ್ಲಿ ಹೊಡೆಯೋದಕ್ಕೆ ಕೊಡ್ಲಿ ಅಗತ್ಯತೆ ಉಂಟೇನಾ? ನೀವು ಅಣ್ಣ ತಮ್ಮ ನಮ್ಗೆ ಲೆಕ್ಕವೇ ಅಲ್ಲ. ಆದರೂ ನಮ್ಮ ಭಾವಂದಿರು ನಿಮಗೆ ಮಾನಸಿಕ ಆಗಬಾರ್ದು ಎಂಬ ಕಾರಣಕ್ಕಾಗಿ ನಾವು ಕಾಟಾಚಾರಕ್ಕಾಗಿ ಭಾಗವಹಿಸಿದ್ದು. ಹೌದು, ಆದ್ರಿಂದ ನೀವು ಗೆಲುವಾದದ್ದು, ನಮಗೆ ಸೋಲಾದದ್ದು. ಹಾಗಂತ ಯಾವತ್ತೂ ನಾವು ಸೋಲ್ತೇವೆ ಅಂತ ಭಾವಿಸಬೇಡ. ನಮಗಿರುವ ಭಾವನೆ ನಿಮಗೆ ಇಲ್ಲ ಎನ್ನುವುದು ಸ್ಪಷ್ಟವಾಗಿ ನಮಗೆ ಅರ್ಥ ಆಯ್ತು. ಆದ್ರಿಂದ ಈ ಸಲ ನಾವು ಕಠಿಣ ನಿರ್ಧಾರ ಬಂದಿದ್ದೇವಲ್ಲ. ಏನು? ಹೌದೌದು, ನಮ್ಮವರು ನಮ್ಮ ಭಾವನೆ ಉಂಟ. ಈಗ ವಾತ್ಸಲ್ಯಕ್ಕೆ ಒಳಗಾದ್ರೆ ನಮಗೆ ಉಳಿಗಾರ ಇಲ್ಲ. ಮೊದಲು ನಾವು ಕ್ಷೇಮ, ನೀವು ಕ್ಷೇಮವಾಗಿದ್ದೀರಿ ಅಂತ ತಿಳ್ಕೊಳ್ತೇವೆ. ಹೀಗೆ ಯೋಚನೆ ಮಾಡಿದಂತಹ ನಾನು ಕತ್ತಿಯನ್ನು ತಿರುಗಿಸುವುದು ಮುಂದಾದ್ರೆ ನನ್ನ ಭಯಂಕರ. ಹೊರೆಯಲ್ಲಿದ್ದ ಕಠಾರಿಯನ್ನು ಸೆಳೆದು ಝಳಪಿಸಿ ಪ್ರಹರಿಸಿ ಬಿಟ್ರೆ ನಿನ್ನ ರುಂಡವೆಲ್ಲಿಯೋ ಮೇನ್ ಮುಂಡವೆಲ್ಲಿಯೋ ಹಾಗೆ ಹೋದೀತು. ಮತ್ತೆ ಕಡಿಬೇಕು ಅಂತಿಲ್ಲ, ನಮ್ ಕತ್ತಿ ಇಟ್ಟರೆ ಸಾಕು. ಕತ್ತಿಯು ಅಷ್ಟು ಹರಿತ. ನೀ ಸಾಹಿತ್ಯ ಅನ್ನೋದಕ್ಕಿಂತ ನೀ ಸತ್ರ ಪಾಪ ನಮ್ಮ ಅಪ್ರೇ ಮಾನಸಿಕ ಆಗ್ತದೆ. ಅದರಿಂದ ಕೆಲಸ ಮಾಡು, ಸೋತೆ ಅಂತ ಮೊದಲೇ ಒಪ್ಕೋಬೇಡ. ಕರುಮನೆ ಅಂತ ಕೈಯಿಂದ
ಬೆಳಕನ್ನ ಕಾಣಬೇಕೆನ್ನುವಂತ ಉದ್ದೇಶವನ್ನ ಅಂತು ಇಷ್ಟಂತ ಹೆಸರನ್ನ ಆದ್ರೂ ಏನು ಹೇಳು, ಶುಭಕರ ಗುಣಕರ ಎನ್ನುವ ಹಾಗೆ. ಅದೇ ರೀತಿಯಲ್ಲಿ ಗುರುಮಠದಲ್ಲಿ ಯೋಗ್ಯ ರೀತಿಯ ಅಭ್ಯಾಸವನ್ನ ಕೊಡಿಸಿದವರು ನಮ್ಮ ಮಾವನವರು. ಜೊತೆಯಲ್ಲಿ ಜೀವನದಲ್ಲಿ ಮನುಷ್ಯನಾದವ ಆದರ್ಶ ವ್ಯಕ್ತಿತ್ವವನ್ನ ಪಡೆದುಕೊಳ್ಬೇಕಂತೆ. ಅದೇ ರೀತಿ ನಾವು ಜೀವನದಲ್ಲಿ ಆದರ್ಶ ವ್ಯಕ್ತಿಯನ್ನ ಆಯ್ಕೆ ಮಾಡಿಕೊಂಡದ್ದು ಯಾರನ್ನ ಹೇಳು? ಪ್ರಭು ಶ್ರೀರಾಮಚಂದ್ರಮನಲ್ಲವೇ ಹೇಳು? ಅಣ್ಣ, ರಾಮನ ಆದರ್ಶವನ್ನು ಪಾಲಿಸಿಕೊಂಡು ಹೋದವರಿಗೆ ಜೀವನದಲ್ಲಿ ಸೋಲೆನ್ನುವುದಿಲ್ಲ. ಮತ್ತೆ ಅವರು ತಮ್ಮ ಜೀವನವನ್ನು ಹಿಂದಿರುಗಿ ನೋಡಬೇಕಾದ ಅವಶ್ಯಕತೆ ಬರುವುದಿಲ್ಲ. ಕಾರಣ ರಾಮನ ವ್ಯಕ್ತಿತ್ವ ಎನ್ನುವುದು ಅಂತದ್ದು. ನಾವು ಕೂಡ ರಾಮರಾಜ್ಯದ ಕೆಲಸನ್ನ ಕಂಡವರು. ನಮ್ಮ ರಾಜ್ಯ ಎನ್ನುವುದು ರಾಮರಾಜ್ಯ ಆಗಬೇಕು ಎನ್ನುವ ಹಾಗೆ ಆ ಕುರಿತಾಗಿ ಪ್ರತಿನಿತ್ಯವೂ ಶ್ರಮಿಸುತ್ತಾ ಬಂದವರಲ್ವೇ ಹೇಳು? ಹೌದು. ಹಾಗೆ ತಮ್ಮ ಗುರುವಿನಲ್ಲಿ ನಮ್ರತೆ, ಈಶ್ವರನಲ್ಲಿ ಭಕ್ತಿಯನ್ನಿರಿಸಿ ಸಕಲ ವಿದ್ಯೆಗಳನ್ನ ಕಲಿತುಕೊಂಡು ಬಂದ ಆ ಕಾಲಕ್ಕೆ ನಾಡನ್ನ ನೋಡಿದೆಯೇನು? ಎಲ್ಲಿ ನೋಡಿದರಲ್ಲಿಯೂ ಪುರ ಶೃಂಗಾರ, ಅಲ್ಲಲ್ಲಿ ತಳಿರುತೋರಣಗಳನ್ನು ಕಟ್ತಾ ಇದ್ದಾರೆ. ಈ ವಿಚಾರವನ್ನ ಹೋಗಿ ಮಾವನಲ್ಲಿ ಕೇಳಿದಂತ ಕಾಲಕ್ಕೆ ಮಾವ ಹೇಳಿದ್ದು ಹೀಗೆ: ಪ್ರತಿ ವರ್ಷವೂ ನಡೆಯುವಂತದ್ದು ತಾಯಿಯ ನವರಾತ್ರಿ ಉತ್ಸವ. ಆ ಉತ್ಸವದ ಅಂಗವಾಗಿ 9ನೇ ದಿವಸದಂದು ನಡೆಯುವಂತದ್ದು ಕತ್ತಿ ಕಾಳಗ. ಆ ಕತ್ತಿ ಕಾಳಗದಲ್ಲಿ ಭಾಗವಹಿಸಬೇಕೆನ್ನುವಾಗ ಮನದಾಸೆ ನನ್ನದ್ದು. ಬರುವುದಕ್ಕೆ ತನ್ನ ಮನದಿಚ್ಛೆ ಏನೆಂಬುದನ್ನು ಹೇಳಿಕೊಳ್ತೀಯ? ಕರೆದವ ನೀನಲ್ವೇನು? ಕಣ್ಣರಾಡಾಯೇವೆ ರಕ್ಷಿಪನ್ನಾದಿ
ಚಕ್ರಗಳು ಇಲ್ಲಿ ನೋಡೆ ತೂಗುತ್ತಿರುವ ತೊಟ್ಟಿಲುಗಳು ಅದು ಅಲ್ಲಿ ನೋಡೆ ಅದೇನು ಚಂದ ತಿರುಗು ಚಕ್ರಗಳು ಇಲ್ಲಿ ನೋಡೆ ತೂಗುತ್ತಿರುವ ತೊಟ್ಟಿಲುಗಳು ಸಿಹಿ ತಿನಿಸಿನ ಸಮ್ಮೇಳ ಗೆಳತಿ ಕಹಿ ಕರಗಿ ಪಜೀವಾನ ಸಿಹಿ ತಿನಿಸಿನ ಸಮ್ಮೇಳ ಗೆಳತಿ ಕಹಿ ಕರಗಿ ಪಜೀವಾನ ಹನುಮ ಸೆಳೆಯುತ್ತಿದೆ ಓ ದನವು ಕುಣಿಯುತ್ತಿದೆ ಓ ಭಾವ ಹಾರಾಡಿದೆ ಓ ಜೀವ ತಂಪಾಗಿದೆ ಗಾನ ಇಂಪಾಗಿದೆ ಓ ಅದೇನು ಗೊತ್ತಾಗಿದೆ. ನಿಮ್ಮ ಕುಂಡಲಿ ತೋರಿಸಿದರೆ ಅದನ್ನು ನೋಡ್ಕೊಂಡು ಬೇಕಾದ್ರೂ ಭವಿಷ್ಯ ಹೇಳಬಹುದು. ನಿಮ್ಗೆ ಯಾವ್ದು ಅನುಕೂಲವೋ ಅದನ್ನು ನೋಡಿ ಹೇಳಿ. ನಮ್ಮ ಭವಿಷ್ಯ ಉಂಟು ಹೇಳೋ ಗೊತ್ತಾಗುತ್ತೆ. ಉಂಟು. ಈ ವರ್ಷ ನೀವು ಆನೆ ಏರ್ತೀರಿ ಅಂತೂ ನಾ ಈ ಸಲ ಒಂದು ಆನೆ ಮಾವುತ ಆಗುತ್ತೆ. ಆನೆಯ ಅಂಬಾರಿಯನ್ನು ಏರಿ ರಾರಾಜಿಸುವ ಗಜಕೇಸರಿ ಯೋಗ. ಮಾವುತ ಅಲ್ಲ, ಮಹಾರಾಜನಾಗುವ ಯೋಗ. ಹೌದೌದು, ಶಬಾಷ್. ಸ್ವಾಮಿ, ನನಗೊಂದು ಯೋಗ ಇಲ್ವಾ? ಆನೆ ಕುದುರೆ ಯೋಗ. ಹೌದೌದೌದು. ಆದ್ರೆ ಇಷ್ಟು ವರ್ಷಕ್ಕೂ ಯಾಕೆ ನಮಗೆ ಈ ಯೋಗ ಕೂಡಿ ಬರಲಿಲ್ಲ? ಅಂದ್ರೆ ಇಷ್ಟು ವರ್ಷವೂ ನಿಮ್ಗೂ ಸೋಲೆ ಆದದ್ದಲ್ಲ. ನೋಡುವ, ಅಮ್ಮ ಅಂಬಾ ಭವಾನಿ, ದುರ್ಗಾಂಬ ಶ್ರೀ ದುರ್ಗಾಂಬ. ಹಾ, ಗೊತ್ತಾಯ್ತು. ಇಷ್ಟು ವರ್ಷಕ್ಕೂ ನಿಮಗೆ ಸೋಲಾಗ್ಲಿಕ್ಕೆ ಕಾರಣ ನಿಮ್ಮ ಕುಟುಂಬದಲ್ಲಿರುವಂತಹ ಸಮಸ್ಯೆ. ಎಂತದ್ದು ಸಮಸ್ಯೆ? ಕುಟುಂಬದಲ್ಲಿ ದೋಷ ಉಂಟು. ಏನು? ಸಾಧಾರಣ 80-90 ವರ್ಷಗಳ ಹಿಂದೆ, ಆಗ ನಾವ್ಯಾರು ಹುಟ್ಟಿರ್ಲಿಲ್ಲ, ನಾನು ಹುಟ್ಟಲಿಲ್ಲ, ನಿಮ್ಮ ಕುಟುಂಬದಲ್ಲಿ ಒಂದು ಹೆಂಗಸು ಸತ್ತೋಗಿತ್ತು. ಗೊತ್ತುಂಟ ನಿಮಗೆ? ಹೆಂಗಸ ಗಂಡಸು ಸತ್ತೋಗಿರ್ಬೋದಪ್ಪ. ನನ್ನ ಕಣ್ಣಿಗೆ ಇವತ್ತು ಕಾಣ್ತಾ ಇರುವುದು ಆ ಹೆಂಗಸೆ. ಏನಾಗಿತ್ತು ಅವ್ರಿಗೆ? ಆ ಹೆಂಗಸಿನ ಪ್ರೇತಾತ್ಮ ಇವತ್ತಿಗೂ ನಿಮ್ಮ ಮನೆಯ ನುಗ್ಗೆ ಗಿಡದಲ್ಲಿ ನೇರ್ತಾ ಉಂಟು. ನೇತಾಡ್ಲಿಕ್ಕೆ ಯಾವ್ದು ಗಟ್ಟಿಯಾದ ಗಿಡ ಸಿಗ್ಲಿಲ್ವಾ? ಅವಳು ಸತ್ತೋದದ್ದು ಹೇಗಂತ ಕೇಳಿ. ಹೇಗೆ? ಸಂಘದ ಸಾಲ ಕಟ್ಲಿಕ್ಕೆ ಆಗದೆ ಬಾಳೆ ಗಿಡಕ್ಕೆ ನೇಣು ಹಾಕೊಂಡು ಸತ್ತಿದ್ದಾಳೆ. ಹಾಗಾದ್ರೆ ಸಂಘ ಸಾಲ ಮಾಡಿದವರೆಲ್ಲ ಈಗ ಸಾವಿದ? ಎಲ್ಲ ಇವಳು ಮಾತ್ರ ಹೀಗೆ. ಅದಕ್ಕೆ ಎಂತ ಮಾಡುದು? ಅದಕ್ಕೊಂದು ಪ್ರೇತ ಮೋಕ್ಷ ಮಾಡ್ಬೇಕು. ನೀವೇ ಮಾಡ್ಕೊಡ್ಬೇಕು. ನಾವು ಮಾಡ್ಕೊಡ್ತೇವೆ. ಆಮೇಲೆ ಇವತ್ತು ನೀವು ಹೊರಟದ್ದು ಕತ್ತಿ ಕಾಳಗಕ್ಕೆ. ಹೌದು ಸ್ವಾಮಿ. ಇಷ್ಟು ವರ್ಷವೂ ನಿಮಗಾದದ್ದು ಸೋಲೆ. ಇವತ್ತಿನಿಂದ ಹಾಗಾಗುವುದಿಲ್ಲ. ಕತ್ತಿ ಕಾಳಗದಲ್ಲಿ ನೀವು ಗೆದ್ದೇ ಗೆಲ್ತೀರಿ. ಆದರೆ ನಾನು ನಿಮಗೊಂದು ಪವಿತ್ರವಾದ ಆಮೆ ಉಂಗುರವನ್ನು ಕೊಡ್ತೇನೆ. ಅದನ್ನ ಹಾಕೊಂಡು ನೀವು ಕತ್ತಿ ಕಾಳಗಕ್ಕೆ ಹೋದ್ರಿ. ಇಲ್ಲಿ ಉಳ್ಕೊಳ್ಳೋ ಜಾಗ ಕೊಟ್ಟಿದೆ, ಬದುಕಿನ ವ್ಯವಸ್ಥೆ ಮಾಡಿಕೊಳ್ಳಿಲ್ವಾ? ತಿನ್ನುವುದಕ್ಕೆ ಉಣ್ಣೋದಕ್ಕೆ ಏನು ಕಡಿಮೆ ಮಾಡಲಿಲ್ಲ, ಸರಿ ಬೆಳೆದಿದ್ದಾರೆ. ಈಗ ಮತ್ತೆ ನಮ್ಮ ಜಾಗದಲ್ಲಿ ಪಾಲ್ಕೊಡುದು ಅವರಿಗೆ ದುಡ್ಡು ಕೊಟ್ಟು ಬಿಡುವುದು. ದುಡ್ಡು ಕೊಡೋದಕ್ಕೆ ಅವ್ರ ಊರಲ್ಲಿ ಜಾಗ ಇಲ್ಲ. ಎಲ್ಲುಂಟು, ಸಿದ್ದಾಪುರದಲ್ಲಿ ಬೇಕಾದಷ್ಟು ಜಾಗ ಉಂಟು ಅಂತ ಕೇಳಿದ್ದೇನೆ. ಅಲ್ಲಿ ಕಳಿಸೋದಲ್ಲ ಅವ್ರನ್ನು. ಈ ಗೌರಿಪುರದ ಬಾಳೆಗಾರ ನಮ್ಮಪ್ಪ ಕೋದಂಡ. ಕೋದಂಡ ಅಲ್ಲವ, ನಾವು ದೊಡ್ಡ ದಂಡಪಿಂಡ. ಆ ಅಪ್ಪನಿಗೆ ಆದಷ್ಟು ಬೇಗ ಪಿಂಡ ಪ್ರದಾನ ಮಾಡದೇ ಇದ್ರೆ ನಮ್ಮ ಬದುಕಿಗೆ ಗಂಡಾಂತರ ಉಂಟು ಎನ್ನುವುದರಲ್ಲಿ ಎರಡು ಮಾತಿಲ್ಲವೇ ಇಲ್ಲ. ನೋಡು, ನೀನೊಂದು ಹೂ ಅಂತ ಹೇಳು. ಅಪ್ಪ ಎನ್ನುವುದಾಗಿ ಯಾವುದೇ ಸಂಬಂಧವನ್ನು ಇಟ್ಟುಕೊಳ್ಳದೆ ಕತ್ತರಿಸಿ ಬಿಡ್ತಾರೆ. ಹೋಗುವ ಕತ್ತರಿಸುವುದಕ್ಕೆ ಕಾಯ್ತಿ ಆದ್ದಂತ ನನಗೆ ಗೊತ್ತುಂಟು. ನಮ್ಮ ಅಪ್ಪನಿಗೆ ನಾವು 3 ಮಂದಿ ಮಕ್ಕಳು. ಹಿರಿಯವನವನು ಪುಂಡರೀಕ, ನನ್ನ ಒತ್ತಿನವನೇನು ರುದ್ರ. ನಮ್ಗಿಬ್ಬರಿಗೂ ಒಬ್ಬಳೇ ತಂಗಿ ಮಂದಾಕಿನಿ. ಆದರೆ ನಮ್ಮ ಅಪ್ಪನಿಗೆ ತನ್ನ ಮಕ್ಕಳ ಮೇಲೆ ಅಕ್ಕರೆ ಇಲ್ಲ. ಏನಿದ್ರು ತನ್ನ ತಂಗಿ ಮಕ್ಕಳ ಮೇಲೆ. ಅಂದ್ರೆ ನಮ್ಮ ಅಪ್ಪನಿಗೆ ಒಬ್ಬಳು ತಂಗಿ ಇದ್ಲಂತ. ಸಂಬಂಧದಲ್ಲಿ ಅವಳು ನಮಗೆ ಅತ್ತೆಯಾಗಬೇಕು. ಆ ಅತ್ತೆ ಎಂಬ ಕತ್ತೆ ಮದುವೆಯಾದ ಬಳಿಕ 2 ಕತ್ತಬರಿಗಳಿಗೆ ಜನ್ಮ ಕೊಟ್ಟು ಸತ್ತ ಹೋದರು. ಸಾಯುವಾಗ ಹಾಗೆ ಸಾಯಲಿಲ್ಲ ದರಿದ್ರ ಪಿಂಡ. ನಮ್ಮ ಅಪ್ಪನಿಗೆ ಕರುಳು ಚುರ್ರ ಅಂತ ಅನಿಸಿತು. ತಂಗಿಯ ಮಕ್ಕಳಲ್ವಾ, ಆದ್ದರಿಂದ ಅವರಿಬ್ಬರು ನಮ್ಮನೆ ಕರ್ಕೊಂಡು ಬಂದ. ಅನಾಥರಾಗಬಾರದು ಎಂಬ ಕಾರಣಕ್ಕಾಗಿ ಇಲ್ಲಿ ಹೊತ್ತಿಗೆ ಸರಿ ತಿನ್ನುವುದಕ್ಕೆ ಉಣ್ಣುವುದಕ್ಕೆ ಸಿಕ್ಕಿದ್ದೋ ಇಲ್ವೋ, ಪರದೇಶಿ ಪಚ್ಚೆಸರು ಪಾಯಸ ಸಿಕ್ಕಿದ ಹಾಗಾಯ್ತು. ಪಾಪಿಗಳು ಸರಿ ಉಂಡಿದ್ದಾರೆ, ತಿಂದಿದ್ದಾರೆ, ಉಪ್ಪಿದ್ದಾರೆ, ಕೊಪ್ಪುತ್ತಾ ಇದ್ದಾರೆ. ಅಲ್ಲ ಬೆಳೆಯಿಲ್ಲಪ್ಪ, ಮತ್ತೊಬ್ಬರು ಬೆಳೆದ್ರೆ ಖಂಡಿತ ನಮ್ಮ ಹೊಟ್ಟೆ ಕಿಚ್ಚು ಇಲ್ವೇ ಇಲ್ಲ. ಆದರೆ ಬೆಳೆಯುವ ಅವರು ನಮ್ಮನ್ನು ತುಳಿಯುವುದಕ್ಕೆ ಮುಂದಾದಾಗ ಯಾರಿಗೆ ನೋವಾಗುವುದಿಲ್ಲ ಹೇಳು? ತಲೆ ಮೇಲೆ ಕರೆಕ್ಟಿದ್ದಾರೆ ಅವರು ಸಾಯಿ. ನಮ್ಮ ಅಪ್ಪನಿಗೆ ಮಂಡ ಸಮ ಉಂಟ ಇಲ್ವಾ?
ಸಾಮಾನ್ಯವಾಗಿ ರೂಢಿ ಹೇಗೆ ಕೇಳಿದ್ರೆ ತನ್ನ ಮರಿ ಹೊನ್ನ ಮರಿ, ಪರರ ಮರಿ ಕಾಗೆ ಮರಿ ಅಂತ ಹೇಳುದು. ಇಲ್ಲಿ ಎಲ್ಲ ವಿರುದ್ಧ. ಪರರ ಮರಿ ಹೊನ್ನ ಮರಿ, ತನ್ನ ಮರಿ ಕಾಗೆ ಮರಿ ಅಂತ ಹೇಳ್ತಾನೆ. ಕಣ್ಣು ಕಾಣದೇ ಇದ್ದಂತ ಧೃತರಾಷ್ಟ್ರನಾದ್ರೂ ಕೂಡ ತನ್ನ ಮಗ ಸುಯೋಧನ ಹೇಳಿದ್ದಕ್ಕೆಲ್ಲ ತಲೆದೂಗ್ತಾ ಇದ್ದಂತೆ. ಇಲ್ಲಿ ಪೂರ್ಣ ಸರಿ ಇದ್ದವ ಹೌದಲ್ವಾ? ಮತ್ತೆ ಇಷ್ಟು ಸರಿ ಇದ್ದಂತಹ ನಾನು ಹೇಳಿದ ಒಂದೇ ಒಂದು ಮಾತನಾದ್ರೂ ಅಪ್ಪ ಇಷ್ಟು ವರ್ಷಕ್ಕೆ ಸ್ವೀಕರಿಸಿದ್ದಾನ? ಕೇಳುವುದಿಲ್ವಾ? ಎಲ್ಲದರಲ್ಲೂ ತಪ್ಪನ್ನೇ ಹುಡುಕುದು. ಅದೇ ತನ್ನ ಅಳಿಯಂದಿರು, ತಂಗಿ ಮಕ್ಕಳು ಎಂತದ್ದೇ ಹೇಳಿ ಹೌದಾ ಬಸವ, ಹೌದೌದೌದೌದೌದು, ಅಲ್ವಾ ಬಸವ, ಅಲ್ಲ 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 ಅಂತ ಹೇಳ್ತಾನೆ. ಎತ್ತು ಕರ ಹಾಕಿದೆ ಮಾವಯ್ಯ ಅಂತ ಹೇಳಿದ್ರೆ ಸಾಕು, ಹೌದಾ ಮಗ ಹಾಗಾದ್ರೆ ಕೊಟ್ಟಿಗೆಯಲ್ಲಿ ಕಟ್ಟು ಅಂತ ಹೇಳ್ತಾನೆ. ಎತ್ತು ಕರು ಹಾಕ್ತದ ಎನ್ನುವುದಕ್ಕೆ ಪ್ರಶ್ನೆ ಮಾಡಿದ್ರೆ ಅದು ಗೊತ್ತಾಗುದಿಲ್ಲ. ಹಾಗಾಗಿ ನಿಜವಾಗಿ ನಿನಗಿಂತ ಹೆಚ್ಚು ಮಾನಸಿಕ ನನಗಾಗಿದೆ. ಯೋಗ್ಯತೆ ಉಂಟು, ಒಂದು ವರ್ಷ ಆದ್ರೂ ಕಾಣಿಸಿಕೊಳ್ಳಬೇಕು ಅಂತ ಹಠ ಉಂಟು. ಆದ್ರೆ ಕಾಣಿಸಿಕೊಳ್ಳುದು ಅವಕಾಶ ಕೊಟ್ಟು ಸಾಯುವುದಿಲ್ಲ. ಎಂತ ಮಾಡಿ ಸಾಯುವುದ ಈಗ? ಅಣ್ಣ, ಲೋಕ ನಿನ್ನನ್ನು ಯಾವ ರೀತಿಯಲ್ಲಿ